ಬೆಂಗಳೂರಿನಲ್ಲಿ ವಿದ್ಯುತ್ ಶಾಕ್ ಹೊಡೆದು ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಈ ಹಿಂದೆನೂ ಇದೇ ತರದೊಂದು ಘಟನೆ ನಡೆದಿತ್ತು. ತಾಯಿ ಹಾಗೆ ಮಗು ಪತಿಯ ಎದುರೇ ಮೃತಪಟ್ಟಂಥದ್ದು ಅದು ಇನ್ನೂ ನಾವು ಮರ್ತಿಲ್ಲ. ಅದರ ನಡುವೆನೇ ಇಂಥದ್ದೊಂದು ಘಟನೆ ಮತ್ತೆ ಆಗಿದ್ದು. ಆ ಮಹಿಳೆಯ ಸಾವಾಗ್ತಾ ಇದ್ದಾಗೆ ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ರಸ್ತೆ ತಡೆದು ಆಕ್ರೋಶ, ರಸ್ತೆಯಲ್ಲೇ ಆಕ್ರಂದನ, ಪೊಲೀಸರ ಜೊತೆಗೂ ವಾಗ್ವಾದ, ಜಮೀರ್ ಪಿಎಗೂ ತರಾಟೆ, ಸಚಿವರೇ ಬಂದರೂ ಕಡಿಮೆಯಾಗದ ಸಿಟ್ಟು. ಇದಕ್ಕೆಲ್ಲ ಕಾರಣ ಈ ಮಹಿಳೆಯ ಸಾವು. ಬೆಳಗಿನ ಜಾವ ನೀರನ್ನ ಮನೆಗೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಹಿಳೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವಂಥದ್ದು. ಆ ಘಟನಾ ಸ್ಥಳದಲ್ಲಿ ನಾನು ಇದ್ದೀನಿ. ಘಟನೆ ಹೇಗಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೆಲ್ವಿ ಅನ್ನುವಂತಹ ಮಹಿಳೆ ಇಲ್ಲಿರುವಂತಹ ಒಂದು ಪೈಪನ್ನು ಮತ್ತೊಂದು ಪೈಪನ್ನು ಜೋಡಣೆ ಮಾಡಿ ಅಲ್ಲಿ ಕರೆಂಟ್ ಅನ್ನ ಪ್ಲಗ್ ಮಾಡುವಂತಹ ಸಂದರ್ಭದಲ್ಲಿ ಆಕೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವಂಥದ್ದು. ಬೆಂಗಳೂರಿನಲ್ಲಿ ಕರೆಂಟ್ ಶಾಕ್ ಹೊಡೆದು ಮಹಿಳೆ ಸಾವು. ಚಾಮರಾಜಪೇಟೆಯ ಆನಂದಪುರದಲ್ಲಿ ಘೋರ ಘಟನೆ. ಬೆಂಗಳೂರಿನ ಹೃದಯ ಭಾಗ ಕೆಆರ್ ಮಾರ್ಕೆಟ್ ಬಳಿಯ ಚಾಮರಾಜಪೇಟೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಆನಂದಪುರದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಆಕ್ರೋಶ ಭುಗಿಲೆದ್ದಿತ್ತು. ಇಡೀ ಏರಿಯಾ ಜನರೆಲ್ಲ ಮೈಸೂರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ನಮಗೆ ನ್ಯಾಯ ಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. ಪೊಲೀಸರು, ಸ್ಥಳೀಯ ಶಾಸಕರ ಪಿಎ ಸ್ಥಳಕ್ಕೆ ಬಂದರೂ ಜಗ್ಗದ ಜನ ತರಾಟೆಗೆ ತೆಗೆದುಕೊಂಡು ಇಷ್ಟಕ್ಕೂ ಆಗಿದ್ದೇನೆಂದ್ರೆ, ಬೆಳಿಗ್ಗೆ 5:30ಕ್ಕೆ ಆನಂದಪುರದ ನಿವಾಸಿ ಸೆಲ್ವಿ ಎಂಬ ಮಹಿಳೆ ನೀರು ಹಿಡಿಯಲು ಮೋಟಾರ್ ಆನ್ ಮಾಡಿದ್ದಾರೆ. ಅಷ್ಟೇ, ಮೋಟಾರ್ ಸ್ವಿಚ್ ಆನ್ ಮಾಡುವಾಗ ವಿದ್ಯುತ್ ತಗಲಿ ಮಹಿಳೆ ಮೃತಪಟ್ಟಿದ್ದಾರೆ. ಕರೆಂಟ್ ಶಾಕ್ ಹೊಡೆದು ನಮ್ಮಮ್ಮ ಸತ್ತೋಗ್ಬಿಟ್ರು. ಬೆಳಿಗ್ಗೆ 3:30ಗೆ ಮೋಟರ್ ಹಾಕೋಕ್ ಹೋಗಿ ನೀರು ಹಾಕ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಮೋಟರ್ ಎತ್ಕೊಂಡ್ ಪಿಟ್ ಮಾಡ್ಬಿಟ್ಟು ಆ ಅಮ್ಮ ರೀಸರ್ಗೆ ಹೋಗ್ಬಿಟ್ಟು ಮೋಟರ್ನ ಪಿಟ್ ಮಾಡಿದ್ರು. ಮಾಡಿದ ತಕ್ಷಣ ಅಲ್ಲಿಂದ ಕರೆಂಟ್ ಹೊಡೆದಿ ಹಂಗೆ ಕೈ ಹಿಂಗ್ ಇಟ್ಕೊಂಡು ಕಾಲಿಂಗ್ ಇಟ್ಕೊಂಡು ಒಂಥರ ಹಿಂಗ ಅಲ್ಲಾಡ್ಸಿದ್ರು ಅಷ್ಟೇ. ಜೀವ ಪಣಕ್ಕಿಟ್ಟು ಕುಡಿಯುವ ನೀರಿಗಾಗಿ ಹರಸಾಹಸ. ಇಲ್ಲಿ ನೋಡಿ, ಯಾವ ಪೈಪ್ನಿಂದ ಯಾವ ನೀರು ಯಾವ ಮನೆಗೆ ಹೋಗ್ತಿದೆಯೋ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ರಸ್ತೆಯುದ್ದಕ್ಕೂ ಕಾವೇರಿ ನೀರಿನ ಕನೆಕ್ಷನ್ಗೆ ಮೋಟಾರ್ ಹಾಕಿರೋ ನಿವಾಸಿಗಳು ನೀರನ್ನ ಪ್ರತಿನಿತ್ಯ ಪಂಪ್ ಮಾಡ್ಕೊಳ್ತಿದ್ದಾರೆ. ಈ ಬಗ್ಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ನಮಗೆ ನೀರಿನ ಸಮಸ್ಯೆ ಬಗೆಹರಿದಿಲ್ಲ. ಈವರೆಗೂ 3 ಮೃತಪಟ್ಟಿದ್ದಾರೆ. ಇವತ್ತು 4ನೇ ಸಾವು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮೋಟರ್ ಹಾಕಿ ನೀರು ಹಿಡಿತಾ ಇರೋದು ಸರ್. ರೋಡ್ ಅಲ್ಲಿ ನಾವು ಮೋಟರ್ 2 ಗಂಟೆ 3 ಗಂಟೆಗೆಲ್ಲ ಎತ್ಕೊಳ್ಬೇಕು ನಾವು ನೀರು ಹಿಡಿಯಕ್ಕೆ. ಮನೆಗೆ ನೀರ್ ಬರಲ್ಲ. ಓಟ್ ಹಾಕೋವಾಗ ಮಾತ್ರ ನೀರ್ ಬಿಡ್ತೀವಿ ಇದು ಬಿಡ್ತೀವಿ ಅಂತ ಹೇಳ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ಸೌಕರ್ಯ ಮಾಡ್ಕೊಟ್ಟಿದ್ದಾರೆ. ಈ ಏರಿಯಾದಲ್ಲಿ ಇಲ್ಲ ಸರ್. ಈ ಏರಿಯಾದಲ್ಲಿ 3 ಸಾವು ಆಗಿದೆ. 4ನೇ ಸಾವು ಸರ್ ಇದು. ಆಕ್ರೋಶ ಭುಗಿಲೇಳ್ತಿದ್ದಂತೆ ಸ್ಥಳದಲ್ಲಿ 2 ಕೆಎಸ್ಆರ್ಪಿ ತುಕಡಿಗಳ ನಿಯೋಜನೆಯಾಗಿದೆ. ಆನಂದಪುರಕ್ಕೆ ಜಮೀರ್ ಆಪ್ತ ಸಹಾಯಕ ಆಗಮಿಸಿ ಪ್ರತಿಭಟನಾ ನಿರತರನ್ನ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಜಮೀರ್ ಅವರೇ ಸ್ಥಳಕ್ಕೆ ಬರಬೇಕು ಅಂತ ಜನ ಆಗ್ರಹಿಸಿದರು. ಕೊನೆಗೂ ಜಮೀರ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಸ್ಥಳೀಯರ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡಿದ್ದಾರೆ. ಅಂದಹಾಗೆ ಆನಂದಪುರದಲ್ಲಿ ಮನೆಗಳಿಗೆ ನೀರಿನ ಸಂಪರ್ಕ ಇಲ್ಲ. ಹೀಗಾಗಿ ಕಾವೇರಿ ಪೈಪ್ಗೆ ಮೋಟಾರ್ ಹಾಕಿ ವಿದ್ಯುತ್ ಕಂಬದಿಂದ ಮೋಟಾರ್ಗೆ ವೈರ್ ಅಳವಡಿಸಿದ್ದ ನಿವಾಸಿಗಳು ನಿತ್ಯ ನೀರು ತುಂಬಿಸಿಕೊಳ್ತಾ ಇದ್ರು. ರಸ್ತೆಯಲ್ಲಿ ಕಾಲಿಡೋದಕ್ಕೆ ಸಾಧ್ಯ ಆಗದಷ್ಟು ಮೋಟಾರ್ಗಳನ್ನ ಅಳವಡಿಸ್ತಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿ ಜಮೀರ್ ಅಕ್ರಮವಾಗಿ 3-4 ಫ್ಲೋರ್ ಕಟ್ಕೊಂಡಿದ್ದಾರೆ. ಕಾವೇರಿ ನೀರು ಒದಗಿಸೋದಾಗಿ 10 ದಿನದ ಹಿಂದೆಯಷ್ಟೇ ಗುದ್ದಲಿ ಪೂಜೆ ಮಾಡಿದ್ದೆ. ಅಕ್ರಮವಾಗಿ ಮೋಟಾರ್ ಅಳವಡಿಸಿಕೊಳ್ಳಬೇಡಿ ಅಂತ ಹೇಳಿದ್ರು ಅಕ್ರಮವಾಗಿ ಮೋಟಾರ್ ಹಾಕಿಸ್ಕೊಂಡಿದ್ದಾರೆ. ಕಾನೂನು ಬಾಹಿರವಾಗಿ ಕಟ್ಟಡ ಕಟ್ಟಿದ್ದಾರೆ ಎಂದರು. ಅದು 10 ದಿನ ಹಿಂದೆನೆ ನಾನು ಗುದ್ದಲಿ ಪೂಜೆ ಮಾಡಿ ಕಾವೇರಿ ನೀರು ಕೊಡ್ಬೇಕಂತ. ಅದೇನಾಗಿದೆ, ಮುಂಚೆಯಿಂದ ಕಾವೇರಿ ನೀರಿದೆ. ಇವ್ರೇನ್ ಮಾಡಿದ್ದಾರೆ, 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದು ಕಟ್ಟಿರೋದೇ ಇಲ್ಲಿಗಲ್. ನಮಗೆಲ್ಲ ಗೊತ್ತಿದ್ದಂಗೆ 3-4 ಫ್ಲೋರ್ ಕಟ್ಕೊಂಡು ಅದೇನು ಮಾಡಿದ್ದಾರೆ, ಮೋಟ್ರ್ ಹಾಕೊಂತಾರೆ. ಎಲ್ಲ ಮನೆಗಳು ಅಲ್ಲಿ ಮೋಟ್ರ್ ಹಾಕೊಂಡು ಇಲ್ಲಿಗೆಲ್ಲ ಕರೆಂಟ್ ತಗೊಂಡು ಮೋಟ್ರುಗಳು ಹಾಕೊಂಡಿದ್ದಾರೆ. 4 ಫ್ಲೋರ್ ಕಟ್ಕೊಂಡಿದ್ದಾರೆ. 4 ಫ್ಲೋರ್ಗೆ ಕರೆಂಟ್ ತಗೊಳ್ಳೋಕೆ ಮೋಟ್ರುಗಳು ಹಾಕೊಂಡು ಇಲ್ಲಿಗಲ್ ಕರೆಂಟ್ ತಗೊಂತಾರೆ. ಅನಾಹುತ ಆಗಬಾರ್ದಾಗಿತ್ತು, ಅನಾಹುತ ಆಗಿದೆ. ಸಚಿವರು, ನಾನು ಮೊದಲೇ ವಾರ್ನಿಂಗ್ ಕೊಟ್ಟಿದ್ದೆ, ಆದ್ರೂ ಅಕ್ರಮವಾಗಿ ನೀರು ತುಂಬಿಸಿಕೊಂಡಿದ್ದಾರೆ, ಅನಾಹುತವಾಗಿದೆ ಅಂತ ಮುಖ ವ್ಯಕ್ತಪಡಿಸಿ ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಮನೆಗೆಲಸ ಮಾಡಿ 4 ಮಕ್ಕಳನ್ನ ಸಾಕ್ತಾ ಇದ್ದ ಸೆಲ್ವಿಯ ಸಾವಿನಿಂದ ಆ 4 ಮಕ್ಕಳು ಅನಾಥರಾಗಿದ್ದಾರೆ. ನಮಗೆ ದಿಕ್ಕ್ಯಾರು ಅಂತ ಕಣ್ಣೀರಿಡ್ತಿದ್ದಾರೆ. ಆದ್ರೂ ಇಲ್ಲಿ ಅಕ್ರಮವಾಗಿ ಪೈಪ್ ಹಾಕಿ ಜನರು ಕೂಡ ತಪ್ಪು ಮಾಡಿದ್ದಾರೆ.
ಆದರೆ ನಿವಾಸಿಗಳಿಗೆ ಸೂಕ್ತ ನೀರಿನ ಸಂಪರ್ಕ ಕಲ್ಪಿಸದ ಅವ್ಯವಸ್ಥೆ ಇಲ್ಲಿ ಎದ್ದು ಕಾಣ್ತಾ ಇದೆ. ರಾಜಪ್ಪ, TV9 ಬೆಂಗಳೂರು. ಹೇಗೆ ಇಲ್ಲಿ ಜನ ಈ ರೀತಿಯಂತ ಇಲೀಗಲ್ ಕನೆಕ್ಷನ್ ಅನ್ನ ತೆಗೆದುಕೊಂಡಿದ್ದು ಅವರಿಗೆ ಸಮಸ್ಯೆ ತಂದೊಡ್ತು. ನಿಜಕ್ಕೂ ಚಾಮರಾಜಪೇಟೆಯಲ್ಲಿ ಏನಾಯ್ತು? ನಾವು ಪ್ರತಿನಿಧಿ ರಾಜಪ್ಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಂಗಳೂರು ಮಾರ್ಕೆಟ್ ರಸ್ತೆ ಬಳಿಯಲ್ಲಿರುವಂತಹ ಆನಂದಪುರದಲ್ಲಿ ಘನಘೋರವೇ ನಡೆದಿರುವಂಥದ್ದು. ಬೆಳಗಿನ ಜಾವ ನೀರನ್ನ ಮನೆಗೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಹಿಳೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವಂಥದ್ದು. ಆ ಘಟನಾ ಸ್ಥಳದಲ್ಲಿ ನಾನು ಇದ್ದೀನಿ. ಘಟನೆ ಹೇಗಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿರುವಂತಹ ಮನೆಗಳಿಗೆ ಯಾವ ಮನೆಗಳಿಗೂ ಕೂಡ ನೀರಿನ ಸಂಪರ್ಕ ಇಲ್ಲ. ಇಲ್ಲಿರುವಂತಹ ಸ್ಥಳೀಯ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಅವರಿಗೆ ಸಾಕಷ್ಟು ಬಾರಿ ವಿಚಾರವನ್ನ ಹೇಳಿದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಹಾಗಾಗಿ ಇಲ್ಲಿನ ಜನ ಕುಡಿಯೋದಕ್ಕೂ ಕೂಡ ನೀರು ಸಿಗದೆ ಸಾಕಷ್ಟು ರೋಸಿ ಹೋಗಿದ್ರು. ಇದಾದ ನಂತರದಲ್ಲಿ ಗಮನಿಸಬಹುದು, ಇಲ್ಲಿ ಒಂದು ದೊಡ್ಡದಾದಂತಹ ನೀರಿನ ಪೈಪ್ಲೈನ್ ಹೋಗಿದೆ. ಈ ಒಂದು ಪೈಪ್ಲೈನ್ ಹೋಗಿರುವಂತಹ ಕಾರಣದಿಂದಾಗಿ ಜನ ಅದನ್ನ ಅಂದ್ರೆ ಇಲ್ಲಿರುವಂತಹ ಜಾಗವನ್ನ ಹೋಲ್ ಮಾಡಿ ಅದರೊಳಗಡೆ ಒಂದಿಷ್ಟು ಪೈಪ್ಗಳನ್ನ ಕೂಡ ಹಾಕೊಂಡಿರುವಂಥದ್ದು. ಪೈಪ್ ಹಾಕೊಂಡು ಅದಾದ ನಂತರದಲ್ಲಿ ನೀರು ಬಿಡುವಂತಹ ಸಂದರ್ಭದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಒಂದೊಂದು ಪೈಪ್ಗೂ ಕೂಡ ಒಂದು ಮೋಟರ್ ಅನ್ನ ಅಳವಡಿಸ್ಕೊಂಡು, ಅಂದ್ರೆ ಮತ್ತೊಂದು ಪೈಪ್ ಅನ್ನ ಜೋಡಣೆ ಮಾಡಿ ಅದಕ್ಕೆ ಮೋಟರ್ ಅನ್ನ ಅಳವಡಿಸ್ಕೊಂಡು ಇಲ್ಲಿಂದ ಏನು ಇದರ ಜೊತೆಗೆ ಅಲ್ಲಿರುವಂತಹ ಒಂದಿಷ್ಟು ವಿದ್ಯುತ್ ಕಂಬ ಏನಿದೆ ನೀವು ಗಮನಿಸ್ತಾ ಇದ್ರಲ್ಲ ದೃಶ್ಯದಲ್ಲಿ, ಆ ವಿದ್ಯುತ್ ಕಂಬ ಅದಕ್ಕೆ ಆ ಮೋಟರ್ನ ಕನೆಕ್ಷನ್ ಕೊಡ್ತಾರೆ. ಮೋಟರ್ನ ಕನೆಕ್ಷನ್ ಆದ ನಂತರದಲ್ಲಿ ನೀರನ್ನ ಇಲ್ಲಿಂದ ತೆಗೆದುಕೊಂಡು ಮನೆವರೆಗೂ ಕೂಡ ಅವರು ಸಪ್ಲೈ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಮೋಟರ್ ಅಲ್ಲಿ ಆನ್ ಮಾಡಿದ ನಂತರದಲ್ಲಿ ಮನೆಗೆ ನೀರು ಹೋಗುತ್ತೆ. ಹಾಗಾಗಿ ಇದೇ ರೀತಿಯಾಗಿ ಇವತ್ತು ಬೆಳಗಿನ ಜಾವ ಸುಮಾರು 4:30ರಿಂದ 5 ಗಂಟೆ 5:30 ಆಗಿರ್ಬೋದು. ಈ ಸಂದರ್ಭದಲ್ಲಿ ಸೆಲ್ವಿ ಅನ್ನುವಂತಹ ಮಹಿಳೆ ಇಲ್ಲಿರುವಂತಹ ಒಂದು ಪೈಪ್ಗೆ ಒಂದು ಪೈಪನ್ನು ಮತ್ತೊಂದು ಪೈಪನ್ನ ಜೋಡಣೆ ಮಾಡಿ ಅಲ್ಲಿ ಕರೆಂಟ್ ಅನ್ನ ಪ್ಲಗ್ ಮಾಡುವಂತಹ ಸಂದರ್ಭದಲ್ಲಿ ಆಕೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವಂತದ್ದು. ಅಂದ್ರೆ ಕೇವಲ ಇದು ಮೊದಲ ಒಂದು ಇನ್ಸಿಡೆಂಟ್ ಅಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಜನರು ಇದೇ ರೀತಿಯಾಗಿ ಮೋಟರ್ ಅನ್ನ ಕನೆಕ್ಷನ್ ಕೊಡುವಂತಹ ಸಂದರ್ಭದಲ್ಲಿ ವಿದ್ಯುತ್ ಅನ್ನ ಪ್ಲಗ್ ಮಾಡುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಹಾಗಾಗಿ ಗಮನಿಸಬಹುದು ಸಾಕಷ್ಟು ಜನರು ಕೂಡ ಇದ್ದಾರೆ. ಇದರಿಂದ ಇವತ್ತು ಸೆಲ್ವಿ ಸಾವೇನಿದೆ ಅದು ಇಲ್ಲಿರುವಂತಹ ಜನರನ್ನ ಸಾಕಷ್ಟು ರೊಚ್ಚಿಗೇಳುವಂತೆ ಮಾಡಿದೆ. ಹಾಗಾಗಿ KR ಮಾರ್ಕೆಟ್ ರಸ್ತೆ ತಡೆಯನ್ನ ನಡೆಸಿ ಸದ್ಯಕ್ಕೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಪ್ರತಿಭಟನೆಯಿಂದಾಗಿ KR ಮಾರ್ಕೆಟ್ ರಸ್ತೆ ಅಂದ್ರೆ KR ಮಾರ್ಕೆಟ್ ಕಡೆ ಬರುವಂತಹ ರಸ್ತೆ ಆಗಿರ್ಬೋದು, ಜೊತೆಗೆ ಮಾರ್ಕೆಟ್ ನಿಂದ ಮೈಸೂರು ರಸ್ತೆ ಕಡೆ ಹೋಗುವಂತಹ ರಸ್ತೆ ಆಗಿರ್ಬೋದು, ಎರಡೂ ಕೂಡ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂತದ್ದು. ಇಷ್ಟಾದ್ರೂ ಕೂಡ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಬಾರದೇ ಇರುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಲುಗಟ್ಟಿ ವಾಹನಗಳೆಲ್ಲವೂ ಕೂಡ ನಿಂತಿರುವಂತದ್ದು. ನಮ್ಗೆ ನೀರಿನ ಸಂಪರ್ಕ ಬೇಕು ಅನ್ನುವಂತ ಹೋರಾಟ ಈಗ ಜನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಇದೇ ರೀತಿಯಾಗಿ ನಾವು ಪ್ರತಿದಿನ ನೀರಿಗಾಗಿ, ಕುಡಿಯೋ ನೀರಿಗಾಗಿ ಪರದಾಡಬೇಕು, ನಮ್ಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳ್ತಿರುವಂತದ್ದು. ಗಮನಿಸಿರ್ಬೋದು ಎಷ್ಟರ ಮಟ್ಟಿಗೆ ಆನಂದಪುರ ಬಳಿ ಅಂದ್ರೆ KR ಮಾರ್ಕೆಟ್ ರಸ್ತೆಯಲ್ಲಿ ಜನ ಜಮಾಯಿಸಿದ್ದಾರೆ ಅಂತ ಹೇಳಿ ಸಣ್ಣ ಸಣ್ಣ ಮಕ್ಕಳನ್ನ ಕೂಡ ಎತ್ಕೊಂಡ್ಬಂದು ಹೋರಾಟ ನಡೆಸ್ತಾ ಇರುವಂತದ್ದು. ಹಾಗಾಗಿ ಎರಡೂ ಕಡೆಗಳಲ್ಲೂ ಕೂಡ ರಸ್ತೆ ಜಾಮ್ ಆಗಿರುವಂತದ್ದು ಅದು ಗಮನಿಸಬಹುದು. ಅಂದ್ರೆ ಜನರೆಲ್ಲರೂ ಕೂಡ ನಮಗೆ ಕುಡಿಯೋದಕ್ಕೆ ನೀರು ಬೇಕು, ನ್ಯಾಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿರುವಂತದ್ದು. ನಮಗೆ ನ್ಯಾಯ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನ ಸದ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ರಾಜಪ್ಪ ನಾಯಕ್, TV9 ಬೆಂಗಳೂರು. ನೋಡಿ, ಇದು TV9 ಕ್ಯಾಮರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಇಲ್ಲಿ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಎಷ್ಟೊಂದು ಮೋಟ್ರುಗಳು ನೋಡಿ. ಇಲ್ಲಿ ವಿಚಾರ ಏನು, ಅವರಿಗೆ ಅಲ್ಲಿ ನೀರಿನ ಸಂಪರ್ಕ ಇಲ್ಲ. ಹಿಂಗಾಗಿ ಅಲ್ಲಿ ಮುಖ್ಯ ಪೈಪ್ಲೈನ್ ಏನೋಗಿದೆ ಅದಕ್ಕೆ ಇವರೆಲ್ಲ ಮೋಟ್ರ್ ಇಟ್ಟು ಈ ರೀತಿಯಾಗಿ ನೀರು ಹೊಡಿತಾ ಇದ್ರು ಅನ್ನುವಂಥದ್ದು ಅದು TV9 ಕ್ಯಾಮ್ರಾದಲ್ಲಿ ಇವತ್ತು ಬೆಳಿಗ್ಗೆ ನಾವು ಸ್ಪಾಟಿಗೆ ಹೋದಂಥ ಸಂದರ್ಭದಲ್ಲಿ ಗೊತ್ತಾಯಿತು. ಯಾವಾಗ TV9 ಇದರ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಪಡ್ತು, ಇದರಿಂದ ಹೇಗೆ ಅನಾಹುತ ಆಗ್ತಾ ಇದೆ ಅನ್ನೋಂಥ ವರದಿ ಪ್ರಕಟ ಆಯಿತು. ಅದಾದ ನಂತರ ನೋಡಿ ಎಲ್ಲ ಮೋಟ್ರ್ಗಳನ್ನು ಈಗ ತೆಗೆದಿದ್ದಾರೆ. ಅಲ್ಲಿ ಎಲ್ಲಿ ಮೋಟ್ರ್ ಇಟ್ಟಿದ್ರು ಅದೇ ಜಾಗ TV9 ಸುದ್ದಿ ಪ್ರಕಟ ಆಗೋಕ್ಕಿಂತ ಮುನ್ನ ಈ ರೀತಿಯಾಗಿ ಅಲ್ಲಿ ಮೋಟ್ರುಗಳು, ಕಂಡಲೆಲ್ಲ ವೈರ್ಗಳು ಒಂದು ರೀತಿ ಭಯ ಹುಟ್ಟಿಸೋ ರೀತಿಯಾಗಿತ್ತು. TV9 ಇದಕ್ಕೆ ಸಂಬಂಧಪಟ್ಟಂಗೆ ವರದಿ ಪ್ರಕಟ ಮಾಡಿದಂಥ ನಂತರದಲ್ಲಿ ನೋಡಿ ಅಲ್ಲಿ ಬರೀ ಪೈಪ್ಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಆ ಪೈಪ್ಗಳಿಗೆ ಜೋಡಣೆಯಾಗಿದ್ದಂಥ ಮೋಟ್ರುಗಳನ್ನು ಇದೀಗ ಅಲ್ಲಿಂದ ತೆಗೆದಿದ್ದಾರೆ. ಇದು ಈಗ ಸದ್ಯದ ಮಟ್ಟಿಗೆ TV9ನ ಇಂಪ್ಯಾಕ್ಟ್. ಹಾಗಂತ ಅವ್ರಿಗೆ ಈಗ ನೀರಿನ ವ್ಯವಸ್ಥೆ ಆಗಬೇಕಲ್ಲ, ಅವ್ರು ಇಂಥದ್ದೊಂದು ಅಕ್ರಮಕ್ಕೆ ಯಾಕೆ ಇಳಿದ್ರು, ನೀರಿಲ್ಲ ಅನ್ನುವಂಥದ್ದು ಕಾರಣಕ್ಕಾಗಿ. ಈಗ ಸಚಿವರೇನೋ ಹೇಳಿದ್ದಾರೆ TV9ಗೆ ಖಂಡಿತ ನೀರು ಕೊಡ್ತೀವಿ, ಇನ್ಯಾರು ಹಿಂಗೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದು ಪಾಲನೆ ಆಗಬೇಕಿದೆ, ಇಲ್ಲ ಅಂತಾರೆ ಇನ್ನೂ ಈ ಥರದ ಎಷ್ಟು ಜೀವಗಳು ಇದಕ್ಕೆ ಬಲಿ ಆಗಬೇಕಿದೆಯೋ. ಹಾಗಾಗಿ ಅಧಿಕಾರಿಗಳು, ಆ ಭಾಗದ ಶಾಸಕರು ಗಮನ ಕೊಡಬೇಕಿದೆ ಇದ್ರ ಬಗ್ಗೆ.